ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಮೇಳದ ಕುರಿತಂತೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ನಾವು ಸಾಹಿತ್ಯ ಬಳಗ ಮತ್ತು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪುಸ್ತಕ ಮೇಳದ ತಯಾರಿ ಈಗಾಗಲೇ ಸುಮಾರಾಗಿ ಸಿದ್ಧವಾಗಿದೆ. ಈಗಾಗಲೇ ಅಲ್ಲಿ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ಸ್ಟೇಜ್ ಕೂಡ ಬುಕ್ ಸ್ಟಾಲ್ನ ಮಳಿಗೆಗಳು ಕೂಡ ತಯಾರಾಗ್ತಾ ಇದ್ದಾವೆ. ಹಾಗೆ ನಾವು ಎಲ್ಲ ತಾಲೂಕಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ನಾವು ಪುಸ್ತಕ ಮೇಳಕ್ಕೆ ಆಹ್ವಾನಿಸಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಫೈನಲ್ ಆಗಿ ಇನ್ವಿಟೇಷನ್ ಕಾರ್ಡ್ ಬಂದಿದೆ, ಅದು ನಮ್ಮ ಕೈಯಲ್ಲಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಲಡಾಯಿ ಪ್ರಕಾಶನದ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಸೂಳಿಬಾವಿಯವರು, ಬೌದ್ಧ ವಿಹಾರ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಎಡಹಳ್ಳಿಯವರು, ನಮ್ಮ ಹಿರಿಯರಾಗಿರ್ತಕ್ಕಂಥ LB ಸಜ್ಜನ್ ಸರ್ ಅವರು, ಮಹಾದೇವ್ ಬನ್ಸೋಡೆಯವರು, ಚನ್ನು ಕಟ್ಟಿಮನಿಯವರು, ವೆಂಕಟೇಶ್ ವಗ್ಯಾನ್ ಅವರವರು ಉಪಸ್ಥಿತರಿದ್ದಾರೆ. ಮಿಲನ್ ಕುಮಾರ್ ನಾಮದಾರ್. ಮಾಧ್ಯಮದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಸ್ವಾಗತ ಮಾಡಿಕೊಳ್ತಾ, ಮೊದಲಿಗೆ ಅನೌಪಚಾರಿಕವಾಗಿ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಏನು 10ರಿಂದ 16ವರೆಗೆ ಏನು ಪುಸ್ತಕ ಮೇಳ ನಡೀತದೆ ಅಲ್ಲ, ಅದೆಲ್ಲವೂ ಕೂಡ ಈ ಜಿಲ್ಲೆಯಾದ್ಯಂತ ಎಲ್ಲರ ಗಮನಕ್ಕೆ ಬರುವಾಗ ಮೀಡಿಯಾಕ್ಕೆ ಸಂಬಂಧಪಟ್ಟಂಗೆ ಆ ಥರದ ಕೆಲಸವನ್ನು ಈ ಮೀಡಿಯಾಗಳು ಮಾಡಿದ್ದಾವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಖುಷಿ ತರುವಂಥ ಒಂದು ಸಂಗತಿ. ಅದು ಇನ್ನಷ್ಟು ತಲುಪಬೇಕಾದಂಥ ಅಗತ್ಯ ಕೂಡ ಇದೆ ಅನ್ನುವಂಥದ್ದು ಹೇಳ್ತಾ, ಮುಖ್ಯವಾಗಿ ಈ ಪುಸ್ತಕ ಮೇಳವನ್ನು ಯಾಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೆ. ನಾನು ಒಂದು ವಿಚಾರ ಹೇಳಬೇಕು ಅಂತಂದರೆ, ಬುದ್ಧ ಲೌಕಿಕ ವಿಚಾರಗಳು ನಿನಗೆ ನೀನೇ ಬೆಳಕು ಅಂತ ಹೇಳಿದಂತೆ. ನಿನಗೆ ಯಾರೂ ಕೂಡ ಇಲ್ಲ, ನಿನ್ನ ಯಾವುದೋ ಒಂದು ಲೋಕದ್ದು ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬರಲ್ಲ, ನಿಮ್ಮನ್ನು ಕಾಪಾಡೋದಲ್ಲ, ನಿನ್ನ ದಾರಿಗೆ ನೀನೇ ಬೆಳಕು ಅಂತ ಹೇಳಿದಂತೆ. ಅಂದರೆ ಈ ಎಲ್ಲ ಆಗುವಗಳಿಗೆ ಇಲ್ಲಿಯ ವ್ಯವಸ್ಥೆ ಕಾರಣ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರತಿಪಾದನೆ ಮಾಡಿದಂಥವ್ರು. ಆ ವಿಚಾರಧಾರಿಯನ್ನು ಹಿಡ್ಕೊಂಡು ಬಂದಂಥವರು ಬುದ್ಧ, ಅಂಬೇಡ್ಕರು ಮತ್ತು ಬೇರೆ ಬೇರೆ ದಾರ್ಶನಿಕರು. ಅವರು ಪುಲೆ ಆಗಿರ್ಬೋದು, ಬೇರೆ ಬೇರೆ ಈ ಥರದ ದಾರ್ಶನಿಕರು ಏನಿದ್ದಾರೆ, ಇಂಡಿಯಾದ ದಾರ್ಶನಿಕರು ಏನಿರಲ್ಲ, ಬುದ್ಧ ಕೊಟ್ಟಿರುವಂಥ ಈ ಲೌಕಿಕ ವಿಚಾರಧಾರೆಯ ಕೋಲನ್ನು ಮುಂದುವರಿಸಿದಂಥವ್ರು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆಗ ಇಂಡಿಯಾದಲ್ಲಿ ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ, ಲೌಕಿಕಗಿಂತ ಅಲೌಕಿಕವಾದ ಕಡೆ ಜನರನ್ನ ಎಳೆಯುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಮುಖ್ಯವಾಗಿ ಏನು ಅಂತಂದರೆ, ಅವರನ್ನು ಈ ಕಾಲಕ್ಕೆ ತರುವುದರ ಬದಲಾಗಿ ಭವಿಷ್ಯತ್ತಿಗೆ ತೆಗೆದುಕೊಳ್ಳುವುದರ ಬದಲಾಗಿ ಸಾವಿರಾರು ವರ್ಷಗಳ ಹಿಂದೆ ಕೊಯ್ಯುವಂಥ ಪ್ರಯತ್ನಗಳು ನಡೀತಾ ಇದೆ. ನಾವು ಈ ಜನರನ್ನು ಭೂತಕದ ಕಾಲದಲ್ಲಿ ಬದುಕುವಂತೆ ಮಾಡ್ತಕ್ಕಂಥ ಪ್ರಯತ್ನಗಳು ವ್ಯವಸ್ಥಿತ ನಡೀತಾ ಇರುವಾಗ, ನಾವು ಇವತ್ತು ವರ್ತಮಾನದ ಕಡೆ ತರುವಂಥ ಮತ್ತು ಅವ್ರ ನಿಜವಾದಂಥ ದರ್ಶನ ಯಾವುದಾಗಬೇಕು ಅಂಥೇಳಿ, ಅವರಿಗೆ ಯಾವುದು ಮಾದರಿ ಆಗಬೇಕು ಅಂತ ಹೇಳ್ಕೊಂಡು ನಾವು ಈ ಪುಸ್ತಕ ಮೇಳವನ್ನು ಇಲ್ಲಿ ಬಿಜಾಪುರದಲ್ಲಿ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ, ಹೀಗೆ ಹೇಳ್ತಾನೆ, ಇಡೀ ಸಾಹಿತ್ಯ ಅನ್ನೋದು ಏನಿದೆಯಲ್ಲ, ಅಥವಾ ಈ ಪುಸ್ತಕಗಳು ಅನ್ನುವಂಥದ್ದು ಏನಿದೆಯಲ್ಲ, ಈ ಸಾಹಿತ್ಯ ಮತ್ತು ಸಾಹಿತಿಗಳು ಮತ್ತು ಈ ಪುಸ್ತಕಗಳು ಏನಿದೆಯಲ್ಲ, ಅದು ಜನ ಬದುಕಿನ ಒಂದು ನಕಲು, ಅದು ಅವ್ರ ಭಾಷೆಯ ನಕಲು. ಅದು ಈ ಸಾಹಿತ್ಯಗಳಿಗೆ ಅವ್ರದೇ ಅಂತ ಕಲ್ಪನೆ ಇರಬಹುದು, ಆದರೆ ಎಲ್ಲವೂ ಕಲ್ಪನೆ ಸಿಕ್ಕಿದ್ದು ಈ ಸಮಾಜದಿಂದ ಸಿಕ್ಕಿದ್ದು, ಅದು ಜನ ಬದುಕಿನಿಂದ ಸಿಕ್ಕಿದ್ದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಜನ ಬದುಕಿನ ನಕಲಾಗಿ ಸಾಹಿತ್ಯಗಳು ಬರೆಯೋದನ್ನು ನೋಡ್ತಾ ಇದ್ದೇವೆ. ಅವರು ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇತ್ಯಾದಿಗಳು ಇದಾವೆ, ಅದನ್ನು ನಾವು ಅಲ್ಲಗಳೆಯೋದಿಲ್ಲ. ಇಡೀ ಹಾಗಿರುವಾಗ ನಾವು ಇವತ್ತಿನ ಸಂದರ್ಭದೊಳಗಡೆ ಜನಮುಖಿ ಆಗ್ತಕ್ಕಂಥ ರೀತಿಯಲ್ಲಿ ಜನಕ್ಕೆ ಅಗತ್ಯವಾಗಿರುವಂಥ ಬದುಕಿನ ಬಗ್ಗೆ ದರ್ಶನ ಕೊಡುವಂಥ ಪುಸ್ತಕಗಳು ಏನದವಲ್ಲ, ಆ ಪುಸ್ತಕಗಳ ಬಗ್ಗೆ ಆದ್ಯತೆ ಕೊಟ್ಟು
ಆ ಪುಸ್ತಕಗಳು ಇವತ್ತು ಜನರಿಗೆ ತಲುಪಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಪುಸ್ತಕ ಮೇಳವನ್ನು ಮುಖ್ಯವಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೂರನೇ ವಿಚಾರ ಅಂತಂದ್ರೆ, ಇಡೀ ಜಿಲ್ಲೆ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತೇಳಿ ನೀರಿನ ಭಗೀರಥ ಅಂತ ಹೇಳ್ಕೊಂಡು ಕೆಲವರು ಕರೀತಾರೆ. ನಮಗೆ ಅದು ಎಷ್ಟು ಮುಖ್ಯನೋ ಅದಕ್ಕಿಂತ ದೊಡ್ಡದಂಥ ವಿಷಯ ಏನು ಅಂತಂದರೆ, ಜ್ಞಾನದ ಭಗೀರಥರು ಬೇಕಾಗಿದ್ದಾರೆ. ಬರೀ ನೀರಿನ ಭಗೀರಥರಲ್ಲ, ಜ್ಞಾನದ ಭಗೀರಥರು ಬೇಕಾಗಿದ್ದಾರೆ. ಆ ಜ್ಞಾನದ ಭಗೀರಥನ್ನ ಇಂಗಿಸುವಂಥ ನೆಲೆ ಒಳಗಡೆ ಈ ಜಿಲ್ಲೆಯ ರಾಜಕಾರಣಿಗಳು ಕೆಲಸ ಮಾಡಬೇಕು. ಇಡೀ ರಾಜ್ಯದ ರಾಜಕಾರಣಿಗಳು ಇವತ್ತು ಕೆಲಸ ಮಾಡಬೇಕು. ಅವರು ಆ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಜ್ಞಾನದ ಭಗೀರಥವನ್ನು ಕೊಟ್ಟರೆ ಅವ್ರ ಇಡೀ ಬದುಕು ಬೇರೆ ರೀತಿಯಾಗಿ ಹೊರಡ್ಕೊಳ್ತದೆ. ಅವರು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಬೇಕಾಗಿರುವಂಥ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಥರದ ಕೆಲಸವನ್ನು ಈ ಜಿಲ್ಲೆ ಒಳಗೂ ಆಗಬೇಕು, ಇಡೀ ರಾಜ್ಯದೊಳಗೆ ಆಗಬೇಕು ಅನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡು ಬಹುಶಃ ಈ ಜಿಲ್ಲೆಯ ನೀರಿನ ಭಗೀರಥರು ಜ್ಞಾನದ ಭಗೀರಥಕ್ಕೆ ಕಾರ್ಯಕ್ಕೆ ಇಳಿಬೇಕು ಅಂತಲೂ ಕೂಡ ನಾವು ಹೇಳ್ತೇವೆ. ಆ ಕಾರಣಕ್ಕಾಗಿ ನಾವು ಅವರು ನಾಳೆ ಮೇ ಸಾಹಿತ್ಯ ಮೇಳದ ಇನ್ನೊಂದು ಕಾರ್ಯಕ್ರಮ ಈ ಪುಸ್ತಕ ಮೇಳಕ್ಕೆ ಬರ್ತಾ ಇದ್ದಾರೆ. ಒಂದಿನ ಬರ್ತಾ 12ನೇ ತಾರೀಕು ನಮ್ಮ ಸಹೋದರ ಸಂಘಟನೆಯವರು ಅವ್ರನ್ನ ಕರೆದಿದ್ದಾರೆ. ಭಾಳ ಸ್ವಾಗತಾರ್ಹವಾದದ್ದು ಅದು. ನಾವು ಈ ಮೇ ಇದು ಈ ಪುಸ್ತಕ ಮೇಳಕ್ಕೂ ಆ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಅವರು ಏನು ಹಿತಚಿಂತಕ ಏನು ಪ್ರೆಸ್ ಏನೇನು ಶುರುವಾಯಿತು ಬಿಜಾಪುರದಲ್ಲಿ ಹೋಗು ಹಳಕಟ್ಟಿಯವರು ಏನು ಶುರು ಮಾಡಿದ್ರಲ್ಲ, ಅದು ಪ್ರಾರಂಭ ಮಾಡಿ 100 ವರ್ಷಗಳಾಗ್ತಾ ಇದ್ದಾವೆ. ಮತ್ತು ಇಡೀ ಕರ್ನಾಟಕದಲ್ಲಿ ಈ ಮುದ್ರಣ ಯುಗ ಶುರುವಾಗಿ 200 ವರ್ಷಗಳಾಗ್ತಾ ಇದ್ದಾವೆ. ಅದನ್ನೇ ಮುಖ್ಯವಾಗಿ ಅದನ್ನ ಸಂಭ್ರಮಾಚರಣೆಯನ್ನು ನಾವು ಈ ಪುಸ್ತಕ ಮೇಳವನ್ನು ಮಾಡ್ತೀವಿ ಅಂತ ಹೇಳಿದಾಗ ಬೆಂಗಳೂರಿನ ಮುದ್ರಣಕರ ಸಂಘ ಏನಿದೆಯಲ್ಲ, ಆ ಸಂಘ ಈ ಸ್ಥಳೀಯವಾಗಿರುವಂಥ ಈ ಜಿಲ್ಲೆ 2 ಸಂಘ ಮುದ್ರಕರ ಸಂಘಗಳನ್ನು ಒಗ್ಗೂಡಿಸಿಕೊಂಡು ಅದು ಹಿತಚಿಂತಕ ಶತಮಾನೋತ್ಸವ ಮತ್ತು ಇಡೀ ಮುದ್ರಣದ ಶತಮಾನೋತ್ಸವ ಮತ್ತು ಅವ್ರದ್ದೇ ಅಂತ ಒಂದು ಪ್ರದಾನ ಇತ್ಯಾದಿಗಳು 12ನೇ ತಾರೀಕು ನಡೀತಾ ಇದ್ದಾವೆ. ನಮ್ಮ ಭಗೀರಥ ನೀರಿನ ಭಗೀರಥ ಮಂತ್ರಿಗಳು ಅದಕ್ಕೆ ಬರ್ತೀನಂತ ಒಪ್ಕೊಂಡಿದ್ದಾರೆ. ನಾವು ಬಂದರೂ ಕೂಡ ಇದೇ ಮಾತು ಹೇಳ್ತಾ ಇದ್ದೀವಿ, ನೀವು ಮಾಡಿದ್ದು ಒಳ್ಳೆಯದೇ, ನಾವದನ್ನ ಇಲ್ಲ ಅಂತ ಹೇಳಲ್ಲ. ಏನು ಜನಪದಕನ್ನು ಹಸನು ಮಾಡಲಿಕ್ಕೆ ಒಂದು ಹಂತದೊಳಗಡೆ ನೀವು ಕೆಲಸ ಮಾಡಿದರೆ ಅದು ಪೂರ್ಣ ಪ್ರಮಾಣದ ಜಿಲ್ಲೆಯ ಜನಬದುಕು ಹಸನಾಗಬೇಕಾದ್ರೆ ನೀವು ಜ್ಞಾನದ ಕಡೆ ಅಂದರೆ ಈ ಥರ ಇಲ್ಲಿ ಎಷ್ಟು ಭಾಳ ಮುಖ್ಯ ಇದೆ ಅಂತಂದ್ರು, ಪ್ರತಿ ಗ್ರಾಮಕ್ಕೂ ಒಂದು ಗ್ರಂಥಾಲಯ ಆಗಬೇಕು. ಪ್ರತಿ ಗ್ರಾಮಕ್ಕೂ ಒಂದು ಗ್ರಂಥಾಲಯ ಆಗಬೇಕು. ಕನಿಷ್ಠ ಗ್ರಾಮ ಪಂಚಾಯತಿ ಒಳಗೆ ಒಂದು ಗ್ರಂಥಾಲಯ ಇರಬೇಕು. ನಮಗೆ ಗ್ರಾಮ ಪಂಚಾಯತಿ ಒಳಗಡೆ ಈಗಾಗಲೇ ಇದ್ದಾವೆ, ಆದರೆ ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಗ್ರಂಥಾಲಯ ಆದರೆ ಅವಾಗ ಒಂದು ಹೊಸತನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಓದಿನ ಕಡೆ ಹೊಸ ಜನರೇಷನ್ ತರುವಂಥ ಕೆಲಸ ಆಗಬೇಕಾಗಿದೆ. ಸೊ ಅದನ್ನು ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಮತ್ತು ಈ ರಾಜ್ಯದ ಎಲ್ಲ ರಾಜಕಾರಣಿಗಳು ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಅಂದರೆ ಇಡೀ ರಾಜ್ಯ ನಮ್ಗೆ ಎಂಥ ಒಂದು ಕನಸಿದೆ ಅಂತಂದರೆ, ಇಲ್ಲಿ ಗ್ರಂಥಾಲಯ ಇಲ್ಲದಂಥ ಗ್ರಾಮಗಳು ಇರಬಾರ್ದು ಅಂತ, ಗ್ರಂಥಾಲಯ ಇಲ್ಲದಂಥ ಜಿಲ್ಲೆ ಇರಬಾರ್ದು ಅಂತ ನಮಗೊಂದು ಆಶೆ ಇದೆ. ಆ ಆಶೆಗೆ ತಕ್ಕಂಗೆ ಇವತ್ತು ಈ ನೀರಿನ ಭಗೀರಥ ಮಂತ್ರಿಗಳು ಮತ್ತು ಈ ಜಿಲ್ಲೆ ಇನ್ನೊಬ್ಬ ಮಂತ್ರಿಗಳು ಮತ್ತು ಬೇರೆ ಬೇರೆ ಎಲ್ಲ ರಾಜಕಾರಣಿಗಳು, ಏನಾದ್ರು MLA ಆಗಿರ್ಬೇಕು, MLC ಆಗಿರ್ಬೋದು, ಎಲ್ಲರಿಗೂ ಕೂಡ ಆ ಥರದ ಜವಾಬ್ದಾರಿ ಇದೆ. ಬಹುಶಃ ಅದನ್ನು ಅವ್ರು ಮಾಡಲಿಕ್ಕೆ ಹಿಂಜರಿದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂಜರಿದ್ರೆ ಈ ಥರದ ಚಳವಳಿಗಳು, ಜ್ಞಾನದ ಚಳವಳಿಗಳು ನಡೀತಾ ಅವ್ರಿಗೊಂದು ತಕ್ಕವಾದಂಥ ಪಾಠವನ್ನು ಮುಂದಿನ ದಿನಮಾನದಲ್ಲಿ ಕಲಿಸ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ, ಮತ್ತು ಮುಖ್ಯವಾಗಿ ಇವತ್ತು ಪುಸ್ತಕಗಳು ಅಂತಂದರೆ, ಪುಸ್ತಕ ಸಾಹಿತ್ಯ ಅನ್ನುವಂಥದ್ದು ಸೌಹಾರ್ದ ಮನೋಭಾವವನ್ನು ಮೂಡಿಸ್ಬೇಕು, ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರೀತಿ, ಮಾನವೀಯತೆ, ಈ ಸಂಗತಿಗಳು ಬಹಳ ಮುಖ್ಯ ಆಗಬೇಕು. ಒಂದು ಪುಸ್ತಕ ಓದಿದರೆ ಮನಸ್ಸು ಅರಳಿಸ್ಬೇಕು. ಎಲ್ಲ ಸಮುದಾಯಗಳ ಪ್ರೀತಿ ಹುಟ್ಟಬೇಕು, ಸಮುದಾಯಗಳ ಬಗ್ಗೆ ಒಂದು ಪ್ರೀತಿ ಹುಟ್ಟಬೇಕು. ಆ ಪ್ರೀತಿ ಹುಟ್ಟತಕ್ಕಂಥ ಕೆಲಸ ಮಾಡಬೇಕಾದಂಥ ಈ ಕಾಲದೊಳಗಡೆ ಇವತ್ತು ಪುಸ್ತಕಗಳು ಅಂತಂದರೆ ಅದು ಕೆಂಡ ಮುಟ್ಟಿದ ಹಾಗೆ ಆಗ್ತದೆ. ಅಂದರೆ ಇಡೀ ದ್ವೇಷವನ್ನು ಕಾರ್ತಕ್ಕಂಥ, ದ್ವೇಷವನ್ನು ಹುಟ್ಟಿಸ್ತಕ್ಕಂಥ, ಒಡೆದಾಡ್ತಕ್ಕಂಥ, ಧಾರ್ಮಿಕ ಅಂಧತೆಯನ್ನು ಬಿತ್ತಕ್ಕಂಥ ಈ ಥರದ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದು ಇಡೀ ಈ ಆಶೆಗಳು ಎಲ್ಲರೂ ಕೂಡ ನಾವು ಹೇಳ್ತಾ ಇಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಅವರಿದ್ದಾರಲ್ಲ, ಅವರು ದ್ವೇಷದ ಪರವಾಗಿ ಇದ್ದವರಲ್ಲ, ಅವರು ಪ್ರೀತಿಯ ಪರವಾಗಿದ್ದಂಥವ್ರು, ಮಾನವೀಯತೆ ಪರವಾಗಿ ಇದ್ದಂಥವ್ರು, ಇಡೀ ಸಮಾಜವನ್ನು ಸಮಾನವಾಗಿ ಕಾಣ್ತಕ್ಕಂಥ ಧೋರಣೆ ಉಳ್ಳಂಥವ್ರು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಹೀಗಾಗಿ ಇವತ್ತಿನ ಕನ್ನಡದ ಮಟ್ಟಿಗೆ ಹೇಳೋದಾದರೆ ಈ ಪುಸ್ತಕ ಜಗತ್ತು ಅನ್ನುವಂಥದ್ದು ದ್ವೇಷದ ಕಡೆ ಹೊರಳ್ತಾ ಇರುವಾಗ ನಾವು ಪುನಃ
ಪ್ರೀತಿಯ ಕಡೆಗೆ, ಮಾನವೀಯತೆ ಕಡೆಗೆ ಎಳೆತರುವಂಥ ಒಂದು ಪ್ರಯತ್ನವನ್ನ ಈ ಪುಸ್ತಕಗಳ ಮೇಳದ ಮೂಲಕ ನಾವು ಸಣ್ಣದಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಗಮನಕ್ಕೆ ತರ್ತಾ, ನಿಮಗೆ ಇಡೀ 5 ದಿನದೊಳಗಡೆ ಏನೇನು ಕಾರ್ಯಕ್ರಮ ಇದನ್ನು ನಿಮಗೆ ಇನ್ವಿಟೇಷನ್ ಗೊತ್ತಾಗ್ತದೆ. ಅಂದರೆ ಇದೊಂದು ಕೇವಲ ಪುಸ್ತಕ ಮೇಳ ಮಾತ್ರ ಅಲ್ಲ, ಇದೊಂದು ಸಾಂಸ್ಕೃತಿಕ ಮೇಳ. ಆ ಸಾಂಸ್ಕೃತಿಕ ಮೇಳದೊಳಗಡೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಮೊದಲನೇ ದಿನ ನಾವು ಮುಖ್ಯವಾಗಿ ಈ ಜಿಲ್ಲೆಯ ಎಲ್ಲ ಲೇಖಕರನ್ನು ಒಳಗೊಂಡು ಒಂದು ಜಾಥಾ ಹೊರಡಿಸ್ತಾ ಆ ಇಡೀ ಪುಸ್ತಕ ಮೇಳದ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಆ ಇಡೀ ಪುಸ್ತಕ ಮೇಳವನ್ನು ಉದ್ಘಾಟನೆಗೆ ನಮ್ಮ ಮಾವಳಿ ಶಂಕರ್ ಅವರು, ದಲಿತ ಸಂಘರ್ಷ ಸಮಿತಿ ಮಾವಳಿ ಶಂಕರ್ ಅವರು ಬರ್ತಾ ಇದ್ದಾರೆ. ಕೀನೋಟ್ ಅಡ್ರೆಸ್ ಮಾಡಲಿಕ್ಕೆ ದಲಿತ್ ಪ್ಯಾಂಥರ್ಸ್ನ ಫೌಂಡರ್ಗಳಲ್ಲಿ ಒಬ್ಬರಾದಂಥ JV ಪವಾರ್ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆಯವರೆಲ್ಲರೂ ಕೂಡ ಆ ಸಭೆಯ ಅಧ್ಯಕ್ಷತೆಯನ್ನು ಬೆಳಗಾವಿ ಆಯುಕ್ತರಾದಂಥ, ವಿಭಾಗೀಯ ಆಯುಕ್ತರಾದಂಥ ಅಥವಾ ಪ್ರಾದೇಶಿಕ ಆಯುಕ್ತರಾದಂಥ ಜಾನಕಿ ಅವರು ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಉಳಿದವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಎಂದು ಗಮನಿಸಬೇಕು. ಮತ್ತು ನಾವು ಇದು ಬರೀ ಇದು ಅಂತ ಇಡೀ ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಮುಖ್ಯವಾಗಿ ನಾವು ಅಂದ್ಕೊಂಡದ್ದೇನು ಅಂತಂದರೆ, ಈ ಲೇಖಕರು ಮತ್ತು ಸಾಹಿತಿಗಳಂತ ಏನು ಹೇಳ್ತಾ ಇದ್ದೀವಿಲ್ಲ, ಅದನ್ನು ಜನರಿಂದ ದೂರ ಆಗಬಾರ್ದು ಅನ್ನೋ ಕಾರಣಗಳಿಗೆ ಜನಕ್ಕೆ ಹತ್ತಿರವಾಗಿ ಇರಬೇಕು ಅಂತೇಳಿ ಅವ್ರ ನಡುವೆ ಒಂದು ಸಂವಾದವನ್ನು ನಡೆಸ್ತಾ ಇದ್ವಿ. ಅಂದರೆ ಇವರು ಸಾಹಿತಿಗಳಂತೂ ಸಾಹಿತ್ಯಕ್ಕೆ ಯಾಕೆ ತಿಳ್ಕೊಂಡ್ರು, ಈ ಜನ ಸಮುದಾಯದ ಜೊತೆ ಸಂಬಂಧ ಹೆಂಗಿರಬೇಕು ಇತ್ಯಾದಿಗಳನ್ನ ಒಳಗೊಂಡಂಥ ಸಾಹಿತಿಗಳ ಜೊತೆಗೆ ಒಂದು ಸಂವಾದ ಇಟ್ಕೊಂಡಿದ್ವಿ. ಅದು ಎಲ್ಲೂ ಕೂಡ ನಿಮಗೆ ಡೀಟೇಲ್ಸ್ ಆಗಿ ಇದೆ. ಮತ್ತು ಬಹಳ ಮುಖ್ಯವಾಗಿ ನಾವು ಈ ಇದರೊಳಗೆ ಇಟ್ಕೊಂಡಿರುವಂಥದ್ದು ಪ್ರತಿದಿನನೇ ಇಟ್ಕೊಂಡಿದ್ದೀವಿ, ಸಾಮಾಜಿಕ ಬದ್ಧತೆ ಪತ್ರಕರ್ತನಾಗಿ ನನ್ನ ಅನುಭವಗಳು ಅಂತೇಳಿ ಬಹಳ ಮುಖ್ಯವಾದ ಇದು ಅಂತೇಳಿ. ಈ ನೆಲದೊಳಗಡೆ ಸಾಹಿತಿಗಳ ಎಲ್ಲರೂ ಜವಾಬ್ದಾರಿ, ಹೌದು, ರಾಜಕಾರಣಿಗಳ ಜವಾಬ್ದಾರಿಯೂ ಅಷ್ಟೇ ಇದೆ, ಸಾಹಿತಿಗಳದ್ದು ಜವಾಬ್ದಾರಿ ಕೂಡ ಅಷ್ಟೇ ಇದೆ, ಸಂಘಟನೆಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ, ಮತ್ತು ಈ ಮಾಧ್ಯಮದ ಗೆಳೆಯರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ಥರ ಸಾಮಾಜಿಕ ಬದ್ಧತೆಯನ್ನು ಉಳ್ಳಂಥ ಗೆಳೆಯರು ಎದುರಿಸ್ತಕ್ಕಂಥ ಸಂಕಟಗಳೇನು ಆ ಬಗ್ಗೆ ಚರ್ಚೆ ಆಗ್ತವೆ ಇಲ್ಲ ಗೊತ್ತಿಲ್ಲ ನನಗೆ. ಆದರೂ ಈ ಥರದ ಒಂದು ಇದು ಇದೆ, ಸಾಮಾಜಿಕ ಪದ್ಧತಿಗೆ ಅನುಗುಣವಾಗಿ ಬರಿಬೇಕಾದಾಗ ಅನೇಕ ಅಡೆತಡೆಗಳು ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದನ್ನು ಮೀರಿ ಕೂಡ ಕೆಲಸ ಮಾಡ್ತಕ್ಕಂಥ ಅನೇಕ ನಮ್ಮ ಮಾಧ್ಯಮಿಕರು ಇದ್ದಾರೆ. ಅಂಥವರನ್ನು ಕರೆಸಿ ಯಾರು ಈ ಥರದ ಈ ನಿಲುವಿಗೆ ಭದ್ರಾಗಿ ಇವತ್ತು ಕೂಡ ಕಾಣ್ತಾರೋ, ನಮ್ಮ ದೃಷ್ಟಿ ಒಳಗಡೆ ಕಾಣ್ತಾ ಇದ್ದಾರೋ, ಅವರನ್ನು ಕುರಿತಾಗಿ ಇಡೀ 5 ದಿನ 4 ದಿನನೂ ಕೂಡ, ಅಂದರೆ 4 ದಿನ 5ನೇ ದಿನ ನಾವು ಸಮಾರೋಪ ಕಾರ್ಯಕ್ರಮ ಇರೋದನ್ನ ಆ ಥರ ಇಟ್ಕೊಂಡು 4 ದಿನನೂ ಕೂಡ ಈ ಪತ್ರಕರ್ತರಾಗಿ ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ನನ್ನ ಅನುಭವಗಳು ಏನು ಅಂತ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ಜಿಲ್ಲೆ ಕವಿಗಳನ್ನು ಗಮನಿಸಿಕೊಂಡು 4 ದಿನನೂ ಕೂಡ ಅದು ಮಹಿಳಾ ಕವಿಗೋಷ್ಠಿ ಆಗಿರ್ಬೋದು, ಯುವ ಕವಿಗೋಷ್ಠಿ ಆಗಿರ್ಬೋದು, ಇದು ಭಾಳ ದೊಡ್ಡದಾಗಿದೆ. ಏನು ಹೇಳ್ತಂಗಿಲ್ಲ, 10 ಜನ ಕವಿಗಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥ, ಅದಕ್ಕೆ ಒಬ್ಬ ಭಾಷಣಕಾರರು, ಒಬ್ಬರು ಅಧ್ಯಕ್ಷ ವಹಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಇರ್ತಾರೆ. ಆ ಥರ ಒಂದು ಕವಿಗೋಷ್ಠಿಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ.